ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಈ ದಿವಸ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಇಂದಿನ ವೇದ ಅಧ್ಯಯನಕ್ಕಾಗಿ ಜಕರ್ಯ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದಿಕೊಳ್ಳೋಣ. ಅಲ್ಲದೆ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದ್ದಾನೆ. ಜೆರುಬ್ಬಾಬೆಲನ ಕೈಗಳು ಈ ಆಲಯದ ಅಸ್ತಿವಾರವನ್ನು ಹಾಕಿವೆ, ಆ ಕೈಗಳೇ ಇದನ್ನು ಪೂರೈಸುವವು. ಆಗ ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದವನು ಸೇನಾಧೀಶ್ವರ ಯೆಹೋವನೇ ಎಂದು ನಿನಗೆ ಗೊತ್ತಾಗುವುದು. ಯಹೂದ್ಯ ಮತ್ತು ಇಸ್ರಾಯೇಲ್ ಎಂಬ ರಾಜರುಗಳ ಆ ಕಾಲದಲ್ಲಿ ಇಸ್ರಾಯೇಲನ್ನು ಅಶ್ಶೂರದವರು ಸೆರೆಯಾಗಿ ತಗೊಂಡು ಹೋಗ್ತಾರೆ. ನಂತರ ಯಹೂದ್ಯರನ್ನು ಬಾಬೇಲ್ ದೇಶದ ರಾಜನಾದ ನೆಬೂಕದ್ನೆಚ್ಚರ್ ಬಂದು ದಂಡೆತ್ತಿ ಅವರನ್ನು ಸೆರೆಯಾಗಿ ಕರ್ಕೊಂಡು ಹೋಗ್ತಾರೆ. ದೇವರು ಅದಕ್ಕಿಂತ ಮುಂಚೆ ಯೆರೆಮೀಯನ ಮೂಲಕ ಹೇಳಿರ್ತಾನೆ, 70 ವರ್ಷಗಳ ನಂತರ ಅವರು ಹಿಂದಿರುಗಿ ಬರ್ತಾರೆ ಅಂತ. 70 ವರ್ಷ ಆದಾಗ ಕೋರೆಷನ ಆಳ್ವಿಕೆಯ ಆರಂಭದಲ್ಲಿ ಕೋರೆಷನ ಮನಸ್ಸನ್ನು ದೇವರು ಪ್ರೇರಿಸಿದ್ದರಿಂದ ಅವರು ಈ ತಮ್ಮ ಸ್ವಂತ ದೇಶಕ್ಕೆ ಅಪ್ಪಣೆಯ ಮೇರೆಗೆ ಅವರು ಹಿಂದಿರುಗಿ ಬರ್ತಾರೆ. ಬರೋದು ಮುಖ್ಯವಾಗಿ ಒಂದು ಆಲಯವನ್ನು ಕಟ್ಟಬೇಕೆಂಬ ಉದ್ದೇಶದಿಂದ. ಆಲಯವನ್ನು ಕಟ್ಟುವುದಕ್ಕಾಗಿ ಅವರು ಅಸ್ತಿವಾರಗಳನ್ನು ಹಾಕ್ತಾರೆ. ಅಸ್ತಿವಾರವನ್ನು ಹಾಕಿ ಇರುವಂಥ ಸಮಯದಲ್ಲಿ ಅನೇಕ ವಿರೋಧಗಳು ಬರ್ತವೆ. ಸನ್ಬಲ್ಲತ್ತು, ತೋಬಿಯ, ಗೆಷೆಮ್ ಇವರು ವಿರೋಧ ಮಾಡ್ತಾರೆ. ಆಲಯ ನೀವು ಕಟ್ಟಬಾರ್ದು, ಸ್ಟಾಪ್ ಮಾಡಿ ಅಂತೇಳಿ ಸ್ಟಾಪ್ ಮಾಡಿಸ್ತಾರೆ. ಆಗ ಜನ ಎಲ್ಲ ತೀರ್ಮಾನ ಮಾಡ್ತಾರೆ, ಇನ್ನು ನಮಗೆ ಆಲಯ ಕಟ್ಟೋಕ್ಕಾಗಲ್ಲ, ಇನ್ನು ಆಲಯದ ಕೆಲಸ ಮುಂದುವರ್ಸೋಕ್ಕಾಗಲ್ಲ. ಯಾಕೆ ಅಂದರೆ ರಾಜನಿಗೆ ಅವ್ರು ಇನ್ಫಾರ್ಮೇಷನ್ ಕೊಡ್ತಾನೆ, ರಾಜನ ಮೂಲಕನೂ ಇನ್ಫಾರ್ಮೇಷನ್ ಬರುತ್ತೆ, ಸ್ಟಾಪ್ ದ ವರ್ಕ್. ರಾಜನೂ ಅಪ್ಪಣೆ ಕೊಡ್ತಾನೆ, ಕೆಲಸ ಸ್ಟಾಪ್ ಮಾಡಿ. ಆಗ ಕೆಲಸ ನಿಂತೋಗಿದೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಸ್ವಂತ ಕೆಲಸಗಳನ್ನು ಮಾಡುತ್ತಾ ಮುಂದೆ ಸಾಗ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಆಲಯದ ಕೆಲಸಗಳನ್ನು ಬಿಟ್ಟರು, ಮನೆ ಕೆಲಸಗಳನ್ನು ಮಾಡಿಕೊಂಡು, ವ್ಯವಸಾಯಗಳನ್ನು ಮಾಡಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಅವರ ಮನಸ್ಸು ಹೇಳ್ತಾ ಇದೆ, ಅವರ ಒಂದು ಆಲೋಚನೆ ಹೇಳ್ತಾ ಇದೆ, ನಮಗೆ ಇನ್ನು ಆಲಯ ಕಟ್ಟೋಕ್ಕಾಗಲ್ಲ, ಈ ಅಸ್ತಿವಾರ ಇಲ್ಲಿಗೆ ಸ್ಟಾಪ್ ಆಗಿದೆ, ಇನ್ನೇನೂ ಮಾಡೋಕ್ಕಾಗಲ್ಲ ಎಂಬುದು ಅವರ ಒಂದು ಯೋಚನೆ ಆದಾಗ ದೇವರು ಜಕರ್ಯನನ್ನು ಎಬ್ಬಿಸ್ತಾ ಇದ್ದಾರೆ. ಜಕರ್ಯನ ಮೂಲಕ ಅವರಿಗೊಂದು ಆಲೋಚನೆ ಕೊಟ್ಟಿದ್ದಾರೆ. ಜೆರುಬ್ಬಾಬೆಲನ ಕೈಗಳು ಇದರ ಅಸ್ತಿವಾರವನ್ನು ಹಾಕಿದೆ. ಜೆರುಬ್ಬಾಬೆಲ ಅಸ್ತಿವಾರ ಹಾಕಿದ್ದಾನೆ, ಆದರೆ ನಿಮ್ಮ ಯೋಚನೆ ಏನು? ಇನ್ನು ಜೆರುಬ್ಬಾಬೆಲನ ಕೈಯಲ್ಲಿ ಇದನ್ನು ಮುಂದುವರ್ಸೋಕ್ಕಾಗಲ್ಲ, ಅಥವಾ ಆಲಯವನ್ನು ಕಟ್ಟೋಕ್ಕಾಗಲ್ಲ, ಆಲಯದ ಕೆಲಸ ಆರಂಭಿಸೋಕ್ಕಾಗಲ್ಲ ಎಂಬುದು ನಿಮ್ಮ ಆಲೋಚನೆ. ಆದರೆ ಅಲ್ಲಿರುವಂತಹ ಯಹೂದ್ಯರಿಗೆ ದೇವರ ಆಲೋಚನೆಯ ಮೂಲಕ ಜಕರ್ಯ ಹೇಳ್ತಾ ಇದ್ದಾನೆ, ಇಲ್ಲ, ಜೆರುಬ್ಬಾಬೆಲನು ಇದರ ಅಸ್ತಿವಾರವನ್ನು ಹಾಕಿದರೆ ಅವನ ಕೈಗಳೇ ಇದನ್ನು ಪೂರೈಸುತ್ತೆ, ಅವನೇ ಈ ಆಲಯವನ್ನು ಕೆಲಸವನ್ನು ನಡೆಸ್ತಾನೆ. ಕಾರಣ ಏನು ಗೊತ್ತಾ? ದೇವರು ಹೇಳ್ತಾ ಇದ್ದಾರೆ, ಇದನ್ನು ನಾನು ಹೇಳ್ತಾ ಇದ್ದೀನಿ. ಪ್ರಿಯ ದೇವರ ಮಕ್ಕಳೇ, ರಾಜನು ಸ್ಟಾಪ್ ಮಾಡೋಕ್ಕೆ ಹೇಳಿದ್ದಾರೆ, ಕೆಲಸ ಸ್ಟಾಪ್ ಆಗೋಗಿದೆ, ಇನ್ನು ಮುಂದುವರಿಸುವುದಕ್ಕೆ ಸಾಧ್ಯವಿಲ್ಲದಂತಹ ಸನ್ನಿವೇಶದಲ್ಲಿರುವಾಗ ದೇವರು ಜಕರ್ಯನ ಮೂಲಕ ಅಲ್ಲಿನ ಜನರಿಗೆ ಹೇಳ್ತಾ ಇದ್ದಾನೆ, ನೀವು ನಿರೀಕ್ಷೆ ಕಳ್ಕೊಬೇಡಿ, ಇವತ್ತು ಸ್ಟಾಪ್ ಆಗಿದೆ, ಇವತ್ತು ಅಸ್ತಿವಾರದಲ್ಲಿಯೇ ನಿಂತು ಅದು ಹಾಳಾಗ್ತಾ ಬಿದ್ದಿದೆ, ಆದರೆ ನಿರಾಶೆ ಪಡಬೇಡಿ, ನಿರೀಕ್ಷೆಯನ್ನು ಕಳ್ಕೊಬೇಡಿ. ಯಾರು ಅಸ್ತಿವಾರ ಹಾಕಿದ್ರೋ ಅವನ ಕೈಯಲ್ಲೇ ಪೂರೈಸುವಂತಹ ಸನ್ನಿವೇಶವನ್ನು ನಾನು ಒದಗಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಎಜ್ರನ ಪುಸ್ತಕವನ್ನು ನೀವು ಓದಿದಾಗ ನಿಮಗೆ ಗೊತ್ತಾಗುತ್ತೆ, ಆಲಯದ ಅಸ್ತಿವಾರವನ್ನು ಹಾಕಿದಂತಹ ಜೆರುಬ್ಬಾಬೆಲನ ಆ ಒಂದು ಕೈಗಳೇ ಆಲಯವನ್ನು ಕೆಲಸ ಪ್ರಾರಂಭಿಸುವುದಕ್ಕೆ ಸಾಧ್ಯ ಮಾಡ್ತದೆ. ನಂತರ ಆಲಯದ ಕೆಲಸ ಅವನ ಮೂಲಕ ಮುಕ್ತಾಯವಾಗ್ತದೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಒಂದು ವೇಳೆ ಆರಂಭದ ಕಾರ್ಯಗಳು ನಡೆದು ಮುಂದುವರಿಯದ ಹಾಗೆ ಅನೇಕ ತಡೆಗಳು, ಆ ಕಾರ್ಯಗಳು ನೀನು ಆರಂಭಿಸಿದ ಒಂದು ಕೆಲಸ ಆಗಿರ್ಬೋದು, ಅಥವಾ ನೀನು ಆರಂಭಿಸಿದ ಒಂದು ಕಾರ್ಯ ಆಗಿರ್ಬೋದು, ಅದು ಆರಂಭವಾದ ನಂತರ ತಡೆಯಾಗಿ ನಿಂತಿದ್ರೆ ನಿನ್ನ ಜೀವಿತದಲ್ಲಿ ನಿರೀಕ್ಷೆ ಕಳ್ಕೊಂಡು ಇನ್ನು ಇದು ಮುಂದೆ ಹೋಗಲ್ಲ, ಇದು ಫುಲ್ ಆಗಲ್ಲ, ಇದು ಪೂರ್ಣತೆಗೆ ಬರಲ್ಲ, ಇದನ್ನು ಪೂರೈಸಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಎಂಬ ರೀತಿಯಲ್ಲಿ ನಿರಾಶೆಯಿಂದ ಯಾರಾದರೂ ಈ ವಾಕ್ಯವನ್ನು ಕೇಳ್ತಾ ಇದ್ರೆ, ಇಲ್ಲ, ದೇವರ ಮೇಲೆ ಇರುವಂಥ ನಿರೀಕ್ಷೆಯನ್ನು ಕಳ್ಕೊಬೇಡ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವಂತಹ ಒಬ್ಬ ದೇವರಿದ್ದಾನೆ. ನಿನ್ನ ಕೈಗಳ ಮೂಲಕವೇ ಅದನ್ನು
ಅದನ್ನು ಪೂರೈಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ ಎಂಬುದನ್ನು ಮರಿಬೇಡ. ಆ ಜೆರುಬ್ಬಾಬೆಲನ ಕೈಗಳು ಅಸ್ತಿವಾರವನ್ನು ಹಾಕಿದ್ವು, ಅವನ ಕೈಗಳೇ ಅದನ್ನು ಪೂರೈಸಿದರೆ ನಿನ್ನ ಜೀವಿತದಲ್ಲಿ ಇವತ್ತಿರುವಂಥ ವೇದನೆಗಳು, ಹಿಂದಿರುವಂಥ ತಡೆಗಳನ್ನು ನೀಗಿಸಿ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವಂತಹ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಈ ಹಗಲು ಸಮಯದಲ್ಲಿ ನಂಬಿಕೆಯಿಂದ ದೇವರ ಮುಖವನ್ನು ನೋಡು, ದೇವರಲ್ಲಿ ಆಶ್ರಯಿಸು. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವಂತಹ ದೇವರ ಸಂಧಾನದಲ್ಲಿ ನೀವು ಒಪ್ಪಿಸಿಕೊಡುವಾಗ ನಿನಗಾಗಿ ಕಾರ್ಯ ಮಾಡುವಂತಹ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ತಡೆಗಳನ್ನೆಲ್ಲ ನೀಗಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಜೆರುಬ್ಬಾಬೆಲನ ಕೈಗಳೇ ಅಸ್ತಿವಾರಗಳನ್ನು ಹಾಕಿ ಅವನ ಕೈಗಳೇ ಅದನ್ನು ಪೂರೈಸಿದರೆ, ಅದೇ ರೀತಿಯಲ್ಲಿ ನಿನ್ನ ಜೀವಿತದಲ್ಲೂ ಸಹ ಆ ಕಾರ್ಯಗಳನ್ನು ಪೂರೈಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಂಬಿಕೆಯಿಂದ ದೇವರ ಮುಖವನ್ನು ನೋಡು, ನಂಬಿಕೆಯಿಂದ ದೇವರಲ್ಲಿ ಆಶ್ರಯಿಸು. ನಿರೀಕ್ಷೆಯನ್ನು ಕಳ್ಕೊಬೇಡ, ನಿರೀಕ್ಷೆಯಲ್ಲಿ ಮುಂದೆ ಸಾಗು. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವಪ್ಪ ದೇವರೇ. ತಡೆಗಳಿಂದ ನಿರೀಕ್ಷೆಯನ್ನು ಕಳ್ಕೊಂಡು ನಿರಾಶೆಯಲ್ಲಿರುವಂಥ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡಪ್ಪ. ನಿರೀಕ್ಷೆ ಕಳೆದುಕೊಳ್ಳದೆ ನಿರೀಕ್ಷೆಯಲ್ಲಿ ಮುಂದೆ ಸಾಗುತ್ತಾ ದೇವರೇ ನಿನ್ನ ಒಂದು ಅದ್ಭುತವನ್ನು ಕಾಣುವ ಹಾಗೆ ದೇವರೇ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.